ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಆಕ್ರೋಶ ಭುಗಿಲೆದ್ದಿದೆ. ರಮೇಶ್ ಬಾಬುಗೆ ಸಚಿವ ಸ್ಥಾನ ಕೊಡದಿದ್ದಕ್ಕೆ ಸಿಟ್ಟಾಗಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ವೀಕ್ಷಕರಿಗೆ ಬೆವರಿಳಿಸಿದ ರಮೇಶ್ ಬಾಬು ಬೆಂಬಲಿಗರು ಜಿಲ್ಲಾಧ್ಯಕ್ಷರ ಆಯ್ಕೆಗಾಗಿ ನಡೀತಾ ಇದ್ದಂತ ಸಭೆಯಲ್ಲೇ ಗಲಾಟೆ ಶುರುವಾಯಿತು. ವೀಕ್ಷಕರಾದ ಸೈಮನ್, ಅಲೆಕ್ಸ್, ನರೇಂದ್ರ, ಲಕ್ಷ್ಮಣ್ ಮುಂದೆ ಗಲಾಟೆಯನ್ನ ಶುರು ಮಾಡ್ತಾರೆ. ಪಕ್ಷದ ವಿರುದ್ಧ ಅಸಮಾಧಾನ ಹೊರಹಾಕಿ ವೀಕ್ಷಕರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಾರ್ಯಕರ್ತರ ತರಾಟೆಗೆ ಕಾಂಗ್ರೆಸ್ ವೀಕ್ಷಕರು ಕಂಗಾಲಾಗಿ ಹೋಗಿರೋದು. ಉದ್ರಿಕ್ತ ಕಾರ್ಯಕರ್ತರನ್ನ ಸಮಾಧಾನ ಪಡಿಸುವುದಕ್ಕೆ ಮುಖಂಡರು ಹರಸಾಹಸವನ್ನ ಪಡಬೇಕಾಯಿತು. ನೋಡಿ, ಗಲಾಟೆ ಶುರುವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ರಿಪೋರ್ಟರ್ ರಾಘವೇಂದ್ರ. ಏನಿದು ಇಷ್ಟೊಂದು ಗಲಾಟೆ ಆಗೋಗ್ಬಿಟ್ಟಿದೆ? ರಾಘವೇಂದ್ರ, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಏನಿವತ್ತು ಶ್ರೀರಂಗಪಟ್ಟಣದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಏನು ಜಿಲ್ಲಾಧ್ಯಕ್ಷರಾಗಿಂತ ಏನು ಪ್ರಸ್ತುತ ಟಿ.ಡಿ. ಗಂಗಾಧರ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಆ ಒಂದು ಸ್ಥಾನಕ್ಕೆ ಏನು ಆಯ್ಕೆ ಮಾಡಬೇಕು, ಆಯ್ಕೆ ಸಂಬಂಧವಾಗಿ ಇವತ್ತು ಒಂದು ಸಭೆಯನ್ನ ಶ್ರೀರಂಗಪಟ್ಟಣದ ಗಾಯತ್ರಿ ಕನ್ವೆನ್ಷನ್ ಹಾಲ್ನಲ್ಲಿ ಕರೆಯಲಾಗಿತ್ತು. ಈ ಒಂದು ಸಭೆಯಲ್ಲಿ ಇದೀಗ ಕಾಂಗ್ರೆಸ್ ಕಾರ್ಯಕರ್ತರು ವೀಕ್ಷಕರ ಮುಂದೆ ಅವರನ್ನ ತರಡೆಗೆ ತೆಗೆದುಕೊಂಡಿದ್ದಾರೆ. ಏನು ತಮ್ಮ ಕ್ಷೇತ್ರದ ಶಾಸಕ ರಮೇಶ್ ಬಾಬುಗೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಇವತ್ತು ಕಾರ್ಯಕರ್ತರ ವೀಕ್ಷಕರನ್ನ ತರಡೆಗೆ ತೆಗೆದುಕೊಂಡು ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ತಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕಿತ್ತು, ಆದರೆ ಹೈಕಮಾಂಡ್ ಎಲ್ಲ ಒಂದು ಕಡೆ ನಮ್ಮ ಶಾಸಕರಿಗೆ ಮತ್ತು ಅವರ ಕುಟುಂಬಕ್ಕೆ ನ್ಯಾಯವನ್ನು ಮಾಡಿದೆ. ಯಾಕೆಂದ್ರೆ ಕಳೆದ 40 ವರ್ಷಗಳಿಂದಲೂ ಕೂಡ ನಮ್ಮ ಶಾಸಕರ ಕುಟುಂಬ ರಾಜಕೀಯವಾಗಿ ಒಂದು ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಮಾಡ್ತಾರೆ. ಜೊತೆಗೆ ಎಲ್ಲರ ಒಂದಿಗೆ ಹೈಕಮಾಂಡ್ನೊಂದಿಗೆ ಉತ್ತಮ ಒಡನಾಟ ಇಟ್ಕೊಂಡಿದ್ರು ಕೂಡ ಕಡೆ ಕ್ಷಣದಲ್ಲಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ತಪ್ಪಿಸಲಿಕ್ಕೆ ಆಕ್ರೋಶವನ್ನು ಹೊರಹಾಕಿ ಈ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರಿಗೆ ಉತ್ತಮವಾದ ಸ್ಥಾನವನ್ನು ಪಕ್ಷದಲ್ಲಿ ಕೊಡಬೇಕು ಅಂತ ಹೇಳಿ ಈಗ ತರಡೆಗೆ ತೆಗೆದುಕೊಂಡಿರುವಂತದ್ದು. ಈ ವೇಳೆ ಅಲ್ಲಿದ್ದಂತಹ ಶಿಕ್ಷಕರಾದಂತಹ ಅಲೆಕ್ಸ್ ಮತ್ತೆ ಲಕ್ಷ್ಮಣ್ ರವರು ಕೂಡ ಕಾರ್ಯಕರ್ತರನ್ನು ಸಮಾಧಾನ ಮಾಡಿ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಈ ಒಂದು ವಿಚಾರವಾಗಿ ಮುಟ್ಟಿಸಿ ನಾವು ಅವರಿಗೊಂದು ಉತ್ತಮ ಸ್ಥಾನವನ್ನು ಕೊಡಿಸುವಂತ ಭರವಸೆಯನ್ನು ಕೊಟ್ಟರು ಕೂಡ ಸದ್ಯಕ್ಕೆ ಕಾರ್ಯಕರ್ತರು ಮಾತ್ರ ಇವತ್ತು ಆಕ್ರೋಶವನ್ನು ಹೊರಹಾಕಿ ಏನು ತಮ್ಮ ಶಾಸಕರಿಗೆ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋ ಆಗ್ರಹವನ್ನ ಮಾಡ್ತಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.